ಬಸವಲಿಂಗಾಯನಮ ಯಾವ ನಮ್ಮ ವಿಶ್ವಗುರು ಬಸವಣ್ಣವರ ಜನ್ಮಸ್ಥಳದಿಂದ ಈ ಯಾವ ನಮ್ಮ ಬಸವನ ಬಾಗೇವಾಡಿಯ ಈ ಪಾದಯಾತ್ರೆ ಸಮಿತಿಯವರು 27 ವರ್ಷ ಮುಗಿಸಿ 28ನೇ ವರ್ಷ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ. ಆ ಕಾರ್ಯಕ್ರಮ ಯಾವಪ್ಪ ಅಂತಂದ್ರೆ ಈ 27 ವರ್ಷ ಕಂಟಿನ್ಯೂ 5 ದಿನ ಪ್ರಸಾದ ವ್ಯವಸ್ಥೆ ಮಾಡ್ತಿದ್ರು. ಈ ಸಾರಿ 28ನೇ ವರ್ಷ 7 ದಿನ ಪ್ರಸಾದ ವ್ಯವಸ್ಥೆ. ಮತ್ತೊಂದು ಅದ್ರಾಗ ವಿಶೇಷ ಏನಪ್ಪ ಅಂತಂದ್ರೆ ಈ ಒಂದು ಊಟ ನನಗ ನಮ್ಮ ಕಮಿಟಿಯವರು ನಮ್ಮ ಪೌಡ್ಯಾರಾಗಿರ್ಬೇಕು, ಬಸವಮೂರ್ತಿ ಆಗಿರ್ಬೇಕು, ಗಿರೀಶ್ ಆಗಿರ್ಬೇಕು, ಸದಪ್ಪ ಅವರಾಗಿರ್ಬೇಕು, ಸ್ವಾಮಿಗಳಾಗಿರ್ಬೇಕು, ನಮ್ಮ ಶಂಭು ಇವರು ಬಸವಣ್ಣ ರಾಜು ಗೌಡಿದವರು ಎಲ್ಲಾ ಕಮಿಟಿಯವರು ಕೂಡಿ ಶಿವಗಂಗ ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರಪ್ಪ ಅಂದ್ರೆ ಕಕಾರ ಈ ಸರಿ ವಿಶೇಷವಾಗಿ ಊಟ ಕೊಡೋದ್ರಿ ಅಂತಂದ್ರು. ಏನಂತ ನಾನು ಅಂತ ಕೇಳಿದೆ. ಅದನ್ನ ಹೇಳಿದ್ರು ಇಲ್ಲಿ ಒಂದು ಊಟದ ರೊಟ್ಟಿ ಕೊಟ್ಬಿಡೋನು. ನಾನಂದೆ ನೋಡ್ಪ ಕಟ್ಟಿದ ಬುತ್ತಿ ಇದು ಈಡಾಲಾರ್ದಾಗದ ಅಂತ ಜಾತ್ರೆ ಒಳಗ ನೀವು ರಸ್ತಾದಾಗ ಮಾಡ್ತೀರಿ, ಇದು ಬಹಳ ವಜ್ಜಕ್ಕ ನೋಡ್ರಿಪ್ಪ ಅಂತಂದ್ರೆ. ಅವಾಗ ನಮ್ಮ ಎಲ್ಲ ಬಸವಮೂರ್ತಿಯರು, ನಮ್ಮ ಗಿರೀಶರು, ನಮ್ಮ ಪೌಡರಿ ಅಂದ್ರು ಕಕಾರ ಅನೌನ್ಸ್ ಮಾಡಿ ಎಷ್ಟು ಕೂಡ್ತದ ತದನಂತರ ನಾವೊಂದು 3-4 ಕಟ್ಟ ಜೋಳ ಬೀಸಿ ನಾವು ರೊಟ್ಟಿ ಮಾಡಿರ್ತೀವಿ. ಯಾವಾಗ ನಾವು ಹೇಳ್ಯಪ್ಪ ಅಂತಂದ್ರೆ ಮಲ್ಲಿಗೆ ನಾವು ಸುಳಿ ಬೆಳಗಲ್ಲ ನಾವು ಮಾಡ್ತೀವಿ ಅಂತ ಹೇಳಿ ಅವರು ಪ್ರಯತ್ನ ಮಾಡಿದ್ವಿ. ಆ ಪ್ರತಿಜ್ಞೆ ಮಾಡಿ ನಾವು ಎಲ್ಲಿ ಬೇಕಲ್ಲಿ ನಮ್ಮ ಸೇವಾ ಸಮಿತಿ ಅವರಾಗಲಿ, ಇದಕ್ಕೆ ಬಡದಾಗಲಿ, ಬಸವಣ್ಣ ಗುಡಿಯಾಗಲಿ ನಾವು ಎಲ್ಲ ತಾಯಂದಿರಿಗೆ ನೋಡ್ರಿ ನಿಮ್ಮಲ್ಲಿ ಸಾಧ್ಯ ಆಗಟ್ಟು ಎಲ್ಲ ನೀವು ರೊಟ್ಟಿ ತಂದು ಇವತ್ತು 20 ಕೊಡ್ಬೋದು, 50 ಕೊಡ್ಬೋದು, 100 ಕೊಡ್ಬೋದು. ನಮ್ಮ ಭಕ್ತಿಯಿಂದ ಎಷ್ಟು ರೊಟ್ಟಿ ಕೊಡ್ತೀರಿ ಕೊಟ್ಟರು ಆಂಧ್ರ ಪ್ರದೇಶಕ್ಕೆ ನಿಮ್ಗೆ ರೊಟ್ಟಿ ಹೋಗ್ತಾವು. ಆಂಧ್ರ ಪ್ರದೇಶದ ಒಳಗೆ ಎಲ್ಲಿ ರೊಟ್ಟಿ ನಿಮ್ಗೆ ಪ್ರಸಾದ ಆಗ್ತದ. ಅದಕ್ಕೆ ಎಲ್ಲರೂ ಕೈಗೊಟ್ಟು ಜೋಡಿಸ್ಬೇಕು. ಇದಕ್ಕೆ ನೀವು ಕೊಡ್ಬೇಕಂತ ನಾವು ಹೇಳ್ತಾಗ ಎಲ್ಲರೂ ಕೂಡಿ ನಮ್ಮ ಬಸವನ ಬಾಗೇವಾಡಿ ಅವರು ತಾಯಂದಿರು ಎಲ್ಲರೂ ತಮ್ಮ ಅನುಸರಿಕೆ ಕೊಡ್ತಾರ. ಯಾರು 50 ಕೊಟ್ಟಾರ, 20 ಕೊಟ್ಟಾರ, 100 ಕೊಟ್ಟಾರ, ಸಾಕಷ್ಟು ರೊಟ್ಟಿ ಕೊಟ್ಟಾರ. ಆ ರೊಟ್ಟಿ ಇವತ್ತು ನಾನು ಮುಂಜಾನೆ ನಮ್ಮ ಬೌಡಿ ಐತಿ ನಮ್ಮ ಕಮಿಟಿ ಅವರಿಗೆ ಬಸವಮೂರ್ತಿ ಎಲ್ಲ ಕಮಿಟಿ ವಿಚಾರ ಮಾಡಿದೆ. ನೋಡಿ ರೊಟ್ಟಿಯಲ್ಲಿ ನೀವು ಮಾಡಿರಿ, ರೊಟ್ಟಿಯಾಗಿ ಏನ್ ಕೊಡ್ತೀರಿ, ಏನ್ ಮಾಡ್ತೀರಿ ಅಂತ ನಾನು ವಿಚಾರ ಮಾಡೋ ಟೈಮ್ದಾಗ ಎಲ್ಲ ಪ್ರಸಾದ ಮಾಡೋ ಕಮಿಟಿ ಅವ್ರಿಗೆ ಏನಪ್ಪಾ ಅಂತಂದ್ರ ಪ್ರಕಾರ ನಾವು ಹಿಂಗ ಅದು ಪಲ್ಯ ಮಾಡ್ತೀವಿ, ನಾವು ಕಾಳು ಪಲ್ಯ ಮಾಡ್ತಿರೋ ಯಾವ ಪಲ್ಯ ಮಾಡ್ತಾರೋ ಏನು ಅನಿಸಿಲ್ಲ. ಅದು ಅವರು ಮಿಕ್ಸ್ ಭಾಜಿ ಮಾಡ್ತಿರ್ಬೇಕಾದ್ರೆ ನನಗೂ ಸಮಾಧಾನ ನೋಡಲೇಬೇಕು ಯಾರು ಮಾಡ್ತಾ ಮುಂದೆ ನಾನು ಕೂತ್ ನೋಡಿದೆ. ಒಂದು ವಿಷಯ ತಗೊಂಡು ಅವ್ರು ಏನೇನು ನಾನಾ ತರ ಎಲ್ಲ ಕಾಯಿಪಲ್ಯ ಕೂಡಿಸಿ ಬಟಾಟೆ ಆಗಿರ್ಬೋದು, ಬ್ಯಾಳೆ ಆಗಿರ್ಬೋದು, ಬದ್ನಿಕಾಯಿ ಆಗಿರ್ಬೋದು, ಉಳ್ಳಾಗಡ್ಡಿ ಆಗಿರ್ಬೋದು, ಟಮಾಟೆ ಆಗಿರ್ಬೋದು, ಏನೇನು ನಾನಾ ತರ ಒಟ್ಟು ಅವ್ರು ಕೂಡಿಸಿ ಇವತ್ತೊಂದು ಪಲ್ಯ ಮಾಡ್ಯಾರ. ವಿಶೇಷ ಪಲ್ಯ. ಈ ಪಲ್ಯ ನೋಡ್ರಿ ನಾವು ಮನೆಯ ನಮ್ಮ ಹೆಂಡ್ರ ಕೈಲಿ ಯಾವ್ದು ಇಂಥ ಪಲ್ಯ ಉಂಡಿರ್ಲಕ್ಕಿಲ್ಲ. ಯಾಕಂದ್ರೆ ನಾವು ಉಂಡೆವು ಎಲ್ಲರೂ ಉಂಟಾರ. ಇವತ್ತೊಂದು ಅದ್ಭುತ ಮಾಡ್ಯಾರ. ಇನ್ನ ಅವ್ರಿಗೆ ಈ ಯಾವ ನಮ್ಮ ಮಲ್ಲಿಕಾರ್ಜುನ ಅವ್ರಿಗೆ ಇನ್ನೂ ಹೆಚ್ಚೆಚ್ಚಿಗೆ ಈ ದಾಸೋಹದ ವ್ಯವಸ್ಥೆ ಅವ್ರಿಗೆ ಆರೋಗ್ಯ ಸಿರಿ ಸಂಪತ್ತು ಕೊಟ್ಟು ಕಾಪಾಡಿ ಎಂದು ನಾವು ಈ ಮಲ್ಲೈನಲ್ಲಿ ಬೇಡ್ತೇವೆ. ಇನ್ನ ತಮಗೆ ಹೇಳುವುದೇನಪ್ಪ ಅಂತಂದ್ರ ಇದು ಅದ್ಭುತ ಪ್ರಸಾದ. ಈ ಪ್ರಸಾದ ಉಂಡಂಗ ಯಾವ ಪ್ರಸಾದ ಆಗುದು ಅಂತೇಳಿ ನಾನು ಯಾವ ಮಾತು ಮುಗಿದ್ರೆ ನಾನು ನನ್ನ ಹೆಸರು ಬಸವರಾಜ ಸಂಗಪ್ಪ ಹಡವಾಳ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕರ್ತರು. ಎಲ್ಲರಿಗೆ ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು. ಇವತ್ತು ದಿವಸ 3ನೇ ದಿವಸ ಪ್ರಸಾದ ಮಾಡೋದು. 3ನೇ ದಿವಸ ವಿಶೇಷ ಊಟ ಯಾವ್ದಪ್ಪ ಅಂತಂದ್ರ ಇದು ಬಾಜಿ ಪಲ್ಯ, ರೊಟ್ಟಿ, ಅನ್ನ, ಸಾರ ಅದ್ಭುತ ಮಾಡ್ಯಾರ. ಎಲ್ಲ ತಾಯಂದಿರು ಈ ರೊಟ್ಟಿಗೆ ಮಾಡಿಕೊಟ್ಟಾರ. ಅವ್ರಿಗೆ ಮಲ್ಲಯ್ಯ ಇನ್ನೂ ಆರೋಗ್ಯ ಸಿರಿ ಸಂಪತ್ತು ನೋಡಿ ಕಾಪಾಡಿ ಎಂದು ತಮ್ಮಲ್ಲಿ ಬೇಡ್ಕೊಡ್ತೀನಿ. ಮುಂದೆ ವರ್ಷ ಇದಕ್ಕೆ ಹೆಚ್ಚೆಚ್ಚು ಮತ್ತೊಂದು ಯಾವ್ದು ಬೇಕಾದ್ರೆ ಮಾಡಿ ಬಂಗಾರ ಬಡಿ ಮಾಡಿಕೊಳ್ಳಿ ಅಂತೇಳಿ ಮುಂದೆ ರೊಟ್ಟಿ ಇರುವಂತ ಫಿಕ್ಸ್ ಆಗಿಬಿಟ್ಟದ. ಎಲ್ಲರೂ ಇಡಮ್ಮಿ ರೊಟ್ಟಿ ಹೆಚ್ಚೆಚ್ಚಿ ಕೂಡಲೇ ಅಂತೇಳಿ 2-3 ದಿವಸ ಆಗಂಗ ಇನ್ನೂ 3 ದಿನ ಹೆಚ್ಚಿಗೆ ಆಗ ಮಾಡಿ ನಾನು ಹೋಗಿ ಗಾಡಿಯಾಗ ನೋಡಿ ಬಂದೆ. ನನಗೂ ಸ್ವಲ್ಪ ಸಾಕ ಸಂಶಯ ಬಂತು. ಆ ಬಾಕ್ಸ್ ಅದಾವು. ಆ ಬಾಕ್ಸ್ದಾಗ ಈ ಮುಕ್ತ ಆದಾಗ ಆಗ್ಯದ. ಸಾಕಷ್ಟು ಒಂದು ಬೋಮಣಿಯಾಗ ಒಂದು 10 ಪೈಸೆ ಅನ್ನ ತೆಗದಾಗ ಆಗ್ಯದ. ಇಲ್ಲ 90 ಪೈಸದ್ದು ಅನ್ನ ಹಂಗೆ ಹೋದವ. 90 ಪೈಸೆ ಬಾಕ್ಸಿನ ಹಂಗೆ ಅದಾವು. ಈ ಮಲ್ಲಯ್ಯ ಇನ್ನೂ ಹೆಚ್ಚೆಚ್ಚಿಗೆ ಈ ಪ್ರಸಾದಕ್ಕೆ ಅನುವು ಮಾಡಿಕೊಳ್ಳಿ. ಅವ್ರ ಆಶೀರ್ವಾದ ಸದಾ ಬಾಗಿವಳಿ ಈ ಪಾದಯಾತ್ರೆ ಸಮಿತಿ ಹೇಳಿ ಬೇಡ್ಕೊಂಡು ಎಲ್ಲರಿಗೂ ಶರಣ. ಈ ರೊಟ್ಟಿ ಪ್ರಸಾದ ಇಟ್ಟಿಂದ
ಭಕ್ತರ ಸಂಖ್ಯೆ ಬರೋದು ಹೆಂಗೆ ಆಗಿದ್ರಿ ಭಕ್ತರ ಸಂಖ್ಯೆಯಿಂದ ನಾವು ಈ ಯಾರನ್ನ ಪ್ರಸಾದ ಮಾಡಿದ್ದೆ ಬೇಡ ಇವಾಗ ಪ್ರಸಾದ ಬೇಡ ಅಡ್ವಾನ್ಸ್ ಒಂದು ತಾಸು ಬಂದು ರೊಟ್ಟಿ ಪಲ್ಯ ಕೊಡ್ಬೇಕಂತ ಭಕ್ತರು ಕೂತಾರ ಅದು ಭಕ್ತ ಬಂದು ನಮ್ಮ ಅಲ್ಲೇ ಸ್ವತಃ ಕಳಿಸಿ ಅಂತ ಹೇಳಿ ನಮ್ಮಲ್ಲಿ ಅನಿಸಿಕೆ ಪರಿಸ್ಥಿತಿಯಾದವರು ಮತ್ತೆ ಕೊಟ್ಟಂತ ತಯಾರಿಗೆ ಎಲ್ಲರಿಗೆ ನಾವು ಮಲ್ಲೇಯ ಕಮಿಟಿ ವತಿಯಿಂದ ಸರ್ವ ಸೇವೆ ಆಗ್ತೀವಿ. ಹ್ಞೂ ರೀ ತಗೊಂಡಿರಿ